ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. 4 ತಿಂಗಳು ಪ್ರಾಯದ ಮಗಳನ್ನು ಕೊಲೆ ಮಾಡಿ ತಾಯಿ ಆತ್ಮಹತ್ಯೆಗೈದ ಘಟನೆ. ಪತಿ ಮತ್ತು ಕುಟುಂಬ ಸದಸ್ಯರ ವಿರುದ್ಧ ತನಿಖೆ ಆರಂಭಿಸಿದ ಪೊಲೀಸರು. ಉಪ್ಪಳದಲ್ಲಿ ಹಾಡು ಹಗಲೇ ₹1/2 ಕೋಟಿ ಕಳ್ಳತನ ಮಾಡಿದ ಘಟನೆ. ಕಳ್ಳತನ ತಂಡದೊಂದಿಗೆ ಕಾಸರಗೋಡಿಗೂ ನಂಟು ಇದೆ ಎಂದು ಮಾಹಿತಿ. ಬಿಜೆಪಿ ಸಂಸ್ಥಾಪನಾ ದಿನ. ಮಂಜೇಶ್ವರ ನಿಯೋಜಕ ಮಂಡಲದ ಕೊಡ್ಲಮುಗುರು ಬೂತ್ ಕಚೇರಿಯ ಉದ್ಘಾಟನೆ. ಹುಭಾಷಿಕ ಬುಕ್ಸ್ ಹಾಗೂ ಕಾಸರಗೋಡು ಸಾಹಿತ್ಯ ವೇದಿಯ ಆಶ್ರಯದಲ್ಲಿ ನಡೆಸುವ ಪುಸ್ತಕೋತ್ಸವ. ಇದರ ಭಾಗವಾಗಿ ಏರ್ಪಡಿಸಲಾಗಿದೆ ವೇಣುಕಣ್ಣನವರ ಚಿತ್ರ ಪ್ರದರ್ಶನ. ಆಲ್ ಇಂಡಿಯನ್ ಕಾನ್ಫೆಡರೇಷನ್ ಆಫ್ SC/ST ಕೇರಳ ಚಾಪ್ಟರ್ ರಾಜ್ಯ ವಿಶೇಷ ಸಮಾವೇಶ. ಶಾಸಕ ಗೆನೆ ನೆಲ್ಲಿಕುನವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಮುಳಿಯಾರ್ ಅರ್ಲಡುಕ ಕೊಪ್ಪಳಂ ಕೊಚ್ಚಿಯಲ್ಲಿ 4 ತಿಂಗಳು ಪ್ರಾಯದ ಮಗಳನ್ನು ಕೊಲೆ ಮಾಡಿ ತಾಯಿ ಬಿಂದು ಆತ್ಮಹತ್ಯೆಗೈದ ಘಟನೆ. ಆಕೆಯ ಪತಿ ಮತ್ತು ಕುಟುಂಬ ಸದಸ್ಯರ ವಿರುದ್ಧ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಪತಿಯ ಮನೆಯಲ್ಲಿ ಉಂಟಾದ ಮಾನಸಿಕ ಕಿರುಕುಳದ ಕಾರಣ ಬಿಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಆಕೆಯ ತಂದೆ ರಾಮಚಂದ್ರನ್ ಪೊಲೀಸರಿಗೆ ಹೇಳಿಕೆ ನೀಡಿದ್ದಾರೆ. ಶುಕ್ರವಾರವಾಗಿದೆ ಕಾಸರಗೋಡು ಮುಳಿಯಾರ್ನಲ್ಲಿ ನಾಡನ್ನೇ ಬಿಚ್ಚಿ ಬೀಳಿಸಿದ ಘಟನೆ ನಡೆದಿರುವುದು. ಕೊಪ್ಪಳಂ ಕೊಚ್ಚಿ ಪರಿಶಿಷ್ಟ ಜಾತಿ ಕಾಲೋನಿಯ ಬಿಂದು ತನ್ನ 4 ತಿಂಗಳ ಮಗಳು ಶ್ರೀನಂದನಾಳನ್ನು ಕೊಂದು ಮರಕ್ಕೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬಿಂದೂರವರ ಕೈನರ ತುಂಡರಿಸಿದ ಸ್ಥಿತಿಯಲ್ಲಿತ್ತು. ಮಗುವನ್ನು ಮನೆಯ ಬೆಡ್ರೂಮ್ನಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ನೋಡಿ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಮೃತಪಟ್ಟಿದ್ದಾಳೆ. ಘಟನೆ ವೇಳೆ ಬಿಂದೂರವರ ಹಿರಿಯ ಪುತ್ರ ಶ್ರೀಹರಿ ಮನೆಯಲ್ಲಿದ್ದನು. ಇಡುಕಿ ತೋಡ್ಪುಳ ನಿವಾಸಿ ಶರತ್ ಅವರ ಪತ್ನಿ ಬಿಂದು. ಇವರು ಇಸ್ರೇಲ್ನಲ್ಲಿರುವುದು 6 ವರ್ಷಗಳ ಹಿಂದೆಯಾಗಿತ್ತು ಇವರ ವಿವಾಹ. ಸಾವಿನ 2 ದಿನಗಳ ಮೊದಲು ಬಿಂದು ಮನೆಗೆ ಆಗಮಿಸಿದ್ದರು. ಘಟನೆಯಲ್ಲಿ ಆದೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಪತಿಯ ಮನೆಯಲ್ಲಿ ಉಂಟಾದ ಮಾನಸಿಕ ಕಿರುಕುಳ ಆತ್ಮಹತ್ಯೆಗೆ ಕಾರಣ ಎಂದು ಬಿಂದುವಿನ ತಂದೆ രാമചന്ദ്രൻ പോലീസರಿಗೆ ಹೇಳಿಕೆ നീಡಿದ್ದಾರೆ. ഭർത്താവാണ് ബുദ്ധിമുട്ടിച്ചത്. ഇപ്പം ഇങ്ങനെ പറഞ്ഞത്, നീ വീട്ടിൽ കയറണ്ട, നീ എന്നെ ഒഴിവാക്കാൻ പോവുകയാണ് ഞാൻ എന്നൊക്കെ പറഞ്ഞിട്ട് അവളെ ആണിയിട്ട് പറഞ്ഞു, എല്ലാ സ്ഥലത്തിട്ട് ഞാൻ അങ്ങോട്ട് തെറ്റും ചെയ്തിട്ടില്ല, മക്കളാണ് സത്യം എന്ന് പറഞ്ഞ് സത്യമിട്ട് അന്ന് ഞാൻ കേൾക്കുന്നുണ്ട് ഈ സത്യയിടലൊക്കെ. അങ്ങനെ ഞാൻ ചെന്തു മോളെ സ്ഥലത്ത് നീയുമായിട്ട് ഇല്ല ചേച്ചാ, അത് വീട്ടു മുണക്കമല്ലേ, കുഴപ്പമില്ല, മാറിക്കോളൂ എന്ന് പറഞ്ഞു. പിറ്റേന്ന് രാവിലെ ഈ തള്ള വിളിക്കുന്നത് എനിക്ക്. ഈ സംഭവം നടന്നപ്പോൾ ഞാൻ വിളിച്ച് തള്ളക്ക്, എന്തേ നിങ്ങൾ വരുന്നോ ഇങ്ങോട്ട്, കാണണ്ടേ? ഞാൻ കാണണ്ടേ, ഞങ്ങൾ വരുന്നില്ലെന്ന്. ಇದರ ಆಧಾರದ ಮೇಲೆ ಪೊಲೀಸರು ಆಕೆಯ ಪತಿ ಶರತ್ ಹಾಗೂ ಆತನ ಕುಟುಂಬದ ವಿರುದ್ಧ ತನಿಖೆ ಆರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಉಪ್ಪಳದಲ್ಲಿ ಹಾಡು ಹಗಲೇ ₹1/2 ಕೋಟಿ ಕಳ್ಳತನ ಮಾಡಿದ ಘಟನೆ. ಕಳ್ಳತನ ತಂಡದೊಂದಿಗೆ ಕಾಸರಗೋಡಿಗೂ ನಂಟು ಇದೆ ಎಂದು ಮಾಹಿತಿ. ಕಳ್ಳತನ ತಂಡಕ್ಕೆ ರೈಲು ಟಿಕೆಟ್ ತೆಗೆದು ನೀಡಿರುವುದು ಚೆರವತ್ತೂರು ನಿವಾಸಿ ಎಂಬುದು ತನಿಖಾ ತಂಡಕ್ಕೆ ಲಭಿಸಿರುವ ಮಾಹಿತಿ. ಆರೋಪಿಗಳು ಸಮಾನ ರೀತಿಯಲ್ಲಿ ಕರ್ನಾಟಕದಲ್ಲೂ ಕಳ್ಳತನ ನಡೆಸಿರುವುದಾಗಿ ಪೊಲೀಸರು ಪತ್ತೆ ಮಾಡಿದ್ದಾರೆ. ಉಪ್ಪಳದ ಎಟಿಎಂಗೆ ತುಂಬಲು ಹಣ ತಂದ ವಾಹನದಿಂದ ₹1/2 ಕೋಟಿ ಕಳ್ಳತನ ಮಾಡಿದ ತಂಡದೊಂದಿಗೆ ಕಾಸರಗೋಡಿಗೂ ನಂಟು ಇದೆ ಎಂದು ವರದಿ. ಆರೋಪಿಗಳನ್ನು ಪರಾರಿಯಾಗಲು ಸಹಾಯ ಮಾಡಿದವರಲ್ಲಿ ಚೆರವತ್ತೂರಿನ ನಿವಾಸಿಯೂ ಇದ್ದಾರೆ ಎಂಬ ಮಾಹಿತಿಯು ಹೊರಬೀಳುತ್ತಿದೆ. ಕಳ್ಳತನದ ನಂತರ ತಂಡ ಬೆಂಗಳೂರಿಗೆ ಇರುವ ರೈಲಿನಲ್ಲಿ ಪರಾರಿಯಾಗಿದ್ದು, ಪ್ರಯಾಣಕ್ಕಿರುವ ಟಿಕೆಟ್ ತೆಗೆದು ನೀಡಿದವರು ಚೆರವತ್ತೂರು ನಿವಾಸಿ ಎಂದು ಪೊಲೀಸರ ತನಿಖೆಯಿಂದ ಸ್ಪಷ್ಟವಾಗಿದೆ. ಹಣ ಕಳವಾದ ಮರುದಿನವೇ ಬೆಂಗಳೂರಿನಲ್ಲಿ ಲ್ಯಾಪ್ಟಾಪ್ ಕಳ್ಳತನವಾಗಿದ್ದು, ಅದರ ಸಿಸಿಟಿವಿ ದೃಶ್ಯಾವಳಿಗಳು ಪತ್ತೆಯಾಗಿದೆ. ಈ ದೃಶ್ಯಾವಳಿಗಳಿಂದ ಪೊಲೀಸರು ಆರೋಪಿಗಳ ಚಿತ್ರವನ್ನು ಪಡೆದುಕೊಂಡಿದ್ದಾರೆ. ಕಳ್ಳತನದ ಹಿಂದೆ ತಮಿಳುನಾಡಿನ 3 ಸದಸ್ಯರ ತಂಡವಿದೆ ಎಂದು ಪೊಲೀಸರು ಗುರುತಿಸಿದ್ದಾರೆ. ಇದಾದ ಬಳಿಕ ಪೊಲೀಸರು ತನಿಖೆಯನ್ನು ತಿರುಚಿ ಮತ್ತು ಬೆಂಗಳೂರಿಗೆ ವಿಸ್ತರಿಸಿದ್ದಾರೆ. ಕಳೆದ ತಿಂಗಳು 27ರಂದು ಮಧ್ಯಾಹ್ನ 2:30ರ ಸುಮಾರಿಗೆ ಉಪ್ಪಳ ಟೌನ್ನಲ್ಲಿ ನಿಲ್ಲಿಸಿದ್ದ ವಾಹನದ ಗಾಜು ಒಡೆದು ಬ್ಯಾಗ್ನಲ್ಲಿದ್ದ ₹1/2 ಕೋಟಿ ಕಳ್ಳತನ ಮಾಡಲಾಗಿದೆ. ನಂತರ ಆ ಪ್ರದೇಶದ ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ವ್ಯಕ್ತಿಯೊಬ್ಬ ಬ್ಯಾಗ್ ಸಮೇತ ಪರಾರಿಯಾಗುತ್ತಿರುವುದು ಕಂಡುಬಂದಿದೆ. ಹೆಚ್ಚಿನ ಸಿಸಿಟಿವಿ ಕ್ಯಾಮೆರಾಗಳನ್ನು ಪರಿಶೀಲಿಸಿದಾಗ ಬ್ಯಾಗ್ ಸಮೇತ ಪರಾರಿಯಾದವರೊಂದಿಗೆ ಇನ್ನಿಬ್ಬರು ಇರುವುದು ಪತ್ತೆಯಾಗಿದೆ. ಕಾಸರಗೋಡು ರೈಲ್ವೆ ಸ್ಟೇಷನ್ ತಲುಪಿಯಾಗಿದೆ. ತಂಡ ಕಣ್ಣೂರು ಯಶವಂತಪುರ ಎಕ್ಸ್ಪ್ರೆಸ್ನಲ್ಲಿ ಬೆಂಗಳೂರಿಗೆ ಪರಾರಿಯಾಗಿರುವುದು. ಪ್ರಯಾಣಕ್ಕಿರುವ ಟಿಕೆಟ್ ಆಗಿದೆ ಚೆರವತ್ತೂರಿನಿಂದ ತೆಗೆಯಲಾಗಿದೆ ಎಂಬ ಮಾಹಿತಿ ತನಿಖಾ ತಂಡಕ್ಕೆ ಲಭಿಸಿದೆ. ಹೆಚ್ಚಿನ ತನಿಖೆ ನಡೆಸಿದಾಗ ಉಪ್ಪಳದಲ್ಲಿ ನಡೆದ ಮಾದರಿಯಲ್ಲೇ ಬೆಂಗಳೂರಿನಲ್ಲಿ ವಾಹನದ ಗಾಜು ಒಡೆದು ಲ್ಯಾಪ್ಟಾಪ್ ಕಳವು ಮಾಡಲಾಗಿದೆ ಎಂಬ ಮಾಹಿತಿಯು ಪೊಲೀಸರಿಗೆ ಲಭಿಸಿದೆ. ತಮಿಳುನಾಡಿನ ತಿರುಚಿಯಲ್ಲಿ ಇಂತಹ ಕಳ್ಳತನ ನಡೆಸುವ ತಂಡ ಇದೆ ಎಂಬ ಮಾಹಿತಿಯ ಆಧಾರದ ಮೇಲೆ ಅಲ್ಲಿಗೂ ತನಿಖೆಯನ್ನು ವಿಸ್ತರಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಿಜೆಪಿ ಸಂಸ್ಥಾಪನಾ ದಿನದಂದು ಮಂಜೇಶ್ವರ ನಿಯೋಜಕ ಮಂಡಲದ ಸ್ವಂತ ಬೂತಾದ 43ನೇ ನಂಬರ್ ಕೊಡ್ಲಮುಗುರು ಬೂತ್ ಕಚೇರಿಯನ್ನು ಉದ್ಘಾಟಿಸಲಾಯಿತು. ಕಾಸರಗೋಡು ಲೋಕಸಭಾ ಮಂಡಲ ಎನ್ಡಿಎ ಅಭ್ಯರ್ಥಿ ಎಂಎಲ್ ಅಶ್ವಿನಿ ಉದ್ಘಾಟನೆಯನ್ನು ನೆರವೇರಿಸಿದರು. ಬಿಜೆಪಿ ಸಂಸ್ಥಾಪನಾ ದಿನದಂದು ಮಂಜೇಶ್ವರ ನಿಯೋಜಕ ಮಂಡಲದ ಸ್ವಂತ ಬೂತ್ ಆದ 43ನೇ ನಂಬರು ಕೊಡ್ಲಮುಗುರು ಬೂತ್ ಕಚೇರಿಯನ್ನು ಉದ್ಘಾಟಿಸಲಾಯಿತು. ಕಾಸರಗೋಡು ಲೋಕಸಭಾ ಮಂಡಲ ಎನ್ಡಿಎ ಅಭ್ಯರ್ಥಿ ಎಂಎಲ್ ಅಶ್ವಿನಿ ಉದ್ಘಾಟನೆಯನ್ನು ನೆರವೇರಿಸಿದರು.
ಎಂಎಲ್ ಅಶ್ವಿನಿ ಅವರು ಮಾತನಾಡಿ, ಲೋಕಸಭೆಯಲ್ಲಿ 400 ಸೀಟ್ ಎಂಬ ನರೇಂದ್ರ ಮೋದಿಯವರು ಮುಂದೆ ತಂದ ಗುರಿಯಲ್ಲಿ ಕಾಸರಗೋಡನ್ನು ಸೇರಿಸಲಾಗುವುದು ಎಂದು ಹೇಳಿದರು. ಕೋವಿಡ್ ವ್ಯಾಕ್ಸಿನ್ ಬಗ್ಗೆ ಮಾತಾಡಿ, ಕಿಸಾನ್ ಸಮ್ಮಾನ್ ನಿಧಿ ಬಗ್ಗೆ ಮಾತಾಡಿ, ಬೇಟಿ ಬಚಾವೋ ಬೇಟಿ ಪಢಾವೋ ಬಗ್ಗೆ ಮಾತಾಡಿ, ಗರೀಬ್ ಕಲ್ಯಾಣ ಬಗ್ಗೆ ಮಾತಾಡಿ, ಇದು ಮಾತಾಡ್ತಾ ಹೋಗ್ತಾ ಇದ್ರೆ ಅವರಿಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಸ್ಕೀಮ್ಸ್ ನರೇಂದ್ರ ಮೋದಿಜಿ ಕೊಟ್ಟಿದ್ದಾರೆ ಅಂತೇಳಿ. ನಾನು ಕೆಲವು ಕಡೆ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಬೇರೆ ಈಗ ನಮಗೆ ವೋಟ್ ಮಾಡದಿದ್ದವರು ಕೂಡ ನಮ್ಮನ್ನು ಕರೆದು ಈ ಸಲ ಹೇಳ್ತಾರೆ, ಇಷ್ಟುವರೆಗೆ ನಾನು ಬಿಜೆಪಿಗೆ ವೋಟ್ ಮಾಡಲಿಲ್ಲ, ಆದರೆ ಈ ಸಲ ನರೇಂದ್ರ ಮೋದಿಗೆ ನಾನು ವೋಟ್ ಕೊಡ್ತೇನೆ ಅಂತ ಹೇಳುವಂತ ಮಾತು ಕೂಡ ನನ್ನ ಹತ್ರ ಹೇಳಿದ್ದಾರೆ. ಬಿಜೆಪಿ ರಾಜ್ಯ ಸಮಿತಿ ಸದಸ್ಯ ಸತೀಶ್ ಚಂದ್ರ ಭಂಡಾರಿ, ರಾಜ್ಯ ಪರಿಷತ್ ಸದಸ್ಯ ಹರಿಶ್ಚಂದ್ರ ಮಂಜೇಶ್ವರ, ಮಂಡಲ ಅಧ್ಯಕ್ಷ ಆದರ್ಶ್ ಬಿಎಂ, ಮಂಡಲ ಪ್ರಧಾನ ಕಾರ್ಯದರ್ಶಿ ಯತಿರಾಜ್, ಯುವ ಮೋರ್ಚಾ ಮಂಜೇಶ್ವರ ಮಂಡಲ ಅಧ್ಯಕ್ಷ ರಕ್ಷನ್, ಮಹಾಲಿಂಗ ಮಾಸ್ಟರ್, ಭಾಸ್ಕರ್ ಪೊಯ್ಯೆ, ಬೂತ್ ಇನ್ಚಾರ್ಜ್ ಕಾರ್ತಿಕ್, ವಾರ್ಡ್ ಸದಸ್ಯೆ ಮಮತಾ ನೇತೃತ್ವ ವಹಿಸಿದ್ದರು. ಬೂತ್ ಆಫೀಸ್ ಉದ್ಘಾಟನೆಗೆ ಮುನ್ನೋಡಿಯಾಗಿ ಎಂಎಲ್ ಅಶ್ವಿನಿ ಧ್ವಜಾರೋಹಣ ನೆರವೇರಿಸಿದರು. ನಂತರ ಮನೆ ಮನೆಗಳಲ್ಲಿ ಕಾರ್ಯಕರ್ತರೊಂದಿಗೆ ಪ್ರಚಾರ ನಡೆಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಹುಭಾಷಿಕ ಬುಕ್ಸ್ ಹಾಗೂ ಕಾಸರಗೋಡು ಸಾಹಿತ್ಯ ವೇದಿಯ ಆಶ್ರಯದಲ್ಲಿ ನಡೆಸುವ ಪುಸ್ತಕೋತ್ಸವದ ಭಾಗವಾಗಿ ವೇಣುಕಣ್ಣನವರ ಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿದೆ. ಚಿತ್ರ ಪ್ರದರ್ಶನ ವೀಕ್ಷಿಸಲು ಹಲವಾರು ಮಂದಿ ಪ್ರೇಕ್ಷಕರು ಆಗಮಿಸುತ್ತಿದ್ದಾರೆ. ಹುಭಾಷಿಕ ಬುಕ್ಸ್ ಹಾಗೂ ಕಾಸರಗೋಡು ಸಾಹಿತ್ಯ ವೇದಿಯ ಆಶ್ರಯದಲ್ಲಿ ನಡೆಸುವ ಪುಸ್ತಕೋತ್ಸವದ ಭಾಗವಾಗಿ ವೇಣುಕಣ್ಣನ್ ಅವರ ಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿದೆ. ಬಿಯಾಂಡ್ ದಿ ಕಲರ್ ಎಂಬ ಹೆಸರಿನಲ್ಲಿ ನಡೆಯುವ ಚಿತ್ರ ಪ್ರದರ್ಶನವನ್ನು ಶಾಸಕ ಅಡ್ವೊಕೇಟ್ CH കുഞ്ഞമ്പു ഉദ്ഘാടിಸಿದರು. പത്രം അതിമനോഹരമായിട്ടുണ്ട്. പ്രകൃതി വരച്ചത് അതിമനോഹരമായിട്ട് എല്ലാം സമയമെടുത്ത് ക്ഷമയോടെ ബുദ്ധി ഉപയോഗിച്ച് തൻ്റെ അഭിരുചി പരിപൂർണമായും സന്നിവേശിപ്പിച്ചിട്ടാണ് ഈ ചിത്രങ്ങളാകെ വന്നത്. അപ്പോൾ ഇത് തുടക്കമാണ് നമ്മുടെ. ഇപ്പോൾ വേണു ഇനി നന്നായി ചിത്രം വരക്കട്ടെ, ഇനിയും അത് വലിയ പ്രദർശനങ്ങളിലേക്ക് പോകട്ടെ. നാഷണൽ ഇൻ്റർനാഷണൽ ലെവലിലേക്ക് വേണുവിനെ ഉയർത്താൻ നമുക്ക് കാസർഗോഡിന് ഒരു തുടക്കമാകാം. ಸಾಹಿತ್ಯ ವೇದಿ ಅಧ್ಯಕ್ಷ ಪದ್ಮನಾಭನ್ ಬ್ಲಾತೂರು ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಎ ಅಬ್ದುಲ್ ಸತ್ತಾರ್, ಟಿಎ ಶಾಫಿ, ಬಾಲಕೃಷ್ಣನ್ ಚೆರ್ಕಳ, ಎಸಿ ಶ್ರೀಧರನ್, ಮೊಹಮ್ಮದ್ ಅಲಿ ಪಿರ್ಲಾ, ಮಧುಸೂದನನ್, ಸಿಕೆ ಅಜಿತ್ ಕುಮಾರ್, ಕೆವಿ ಪದ್ಮಕುಮಾರ್, ರೆಹಮಾನ್ ಮುಟ್ಟತ್ತೋಡಿ, ವೈ ರಘುರಾಮ್, ಸಿದ್ದಿಕ್ ಪಡಪಿಲ್, ಕೆಪಿ ವಿಜಯಚಂದ್ರನ್, ಕೆ ಅಶೋಕನ್, ರೇಖಾ ಕೃಷ್ಣನ್, ಬಬಿತಾ ವೇಣು ಮುಂತಾದವರು ಮಾತನಾಡಿದರು. ಎಂವಿ ಸಂತೋಷ್ ಸ್ವಾಗತಿಸಿ ವೇಣುಕಣ್ಣನ್ ಧನ್ಯವಾದವಿತ್ತರು. കുട്ടിക്കാലം തൊട്ടേ ഞാൻ വരക്കുമായിരുന്നെങ്കിലും പൊതുപ്രദർശനത്തിന് ഇതുവരെ മുതിർന്നിട്ടില്ല. സുഹൃത്തുക്കളുടെ സ്നേഹനിർഭരമായ ആ ഒരു പ്രോത്സാഹനം കൊണ്ടാണ് ഇങ്ങനെയൊരു അവസരം ഒരുങ്ങിയത്. അതിനെന്നോട് സഹകരിച്ച ഒരുപാട് വ്യക്തിത്വങ്ങളുണ്ട്. ഞാൻ ദിവസവും 1-2 മണിക്കൂർ ചിത്രരചനയിൽ മുഴുകുന്ന ഒരാളാണ്. എൻ്റെ ജോലി കഴിഞ്ഞുള്ള സമയം ഇതിനായി നീക്കിവെക്കുകയാണ് എൻ്റെ രീതി. 3 ದಿನಗಳ ಚಿತ್ರ ಪ್ರದರ್ಶನ ಏಪ್ರಿಲ್ 9ರಂದು ಸಮಾಪನಗೊಳ್ಳಲಿದೆ. ಚಿತ್ರ ಪ್ರದರ್ಶನ ವೀಕ್ಷಿಸಲು ಹಲವಾರು ಮಂದಿ ಪ್ರೇಕ್ಷಕರು ಆಗಮಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಲ್ ಇಂಡಿಯನ್ ಕಾನ್ಫೆಡರೇಷನ್ ಆಫ್ SC/ST ಕೇರಳ ಚಾಪ್ಟರ್ ರಾಜ್ಯ ವಿಶೇಷ ಸಮಾವೇಶ ಕಾಸರಗೋಡಿನಲ್ಲಿ ನಡೆಯಿತು. ಶಾಸಕ ಎನ್ ನೆಲ್ಲಿಕುನ್ ಉದ್ಘಾಟಿಸಿದರು. ಆಲ್ ಇಂಡಿಯನ್ ಕಾನ್ಫೆಡರೇಷನ್ ಆಫ್ SC/ST ಕೇರಳ ಚಾಪ್ಟರ್ ರಾಜ್ಯ ವಿಶೇಷ ಸಮಾವೇಶ ಕಾಸರಗೋಡಿನಲ್ಲಿ ನಡೆಯಿತು. ಶಾಸಕ ಎನ್ ನೆಲ್ಲಿಕುನ್ ಉದ್ಘಾಟಿಸಿದರು. ജാതി സെൻസസ് നടപ്പിലാക്കിയാൽ മാത്രമേ സെൻസസ് എടുക്കണം. സെൻസസിന്റെ ഗുണം എന്താണ്? സെൻസസ് എടുത്താൽ ഇപ്പോൾ SC/ST അവർ എത്ര ശതമാനം ആളുകളാണ് ഇന്ത്യയിലുള്ളത്, അവരുടെ പ്രശ്നങ്ങൾ എന്താണ്, അപ്പോൾ മുസ്ലിങ്ങൾ എത്ര ശതമാനമാണ് ഇന്ത്യയിലുള്ളത്, അവരുടെ പ്രശ്നങ്ങൾ എന്താണുള്ളത്, അവർക്ക് എന്തൊക്കെ പ്രശ്നങ്ങൾ, ഇതൊക്കെ മനസ്സിലാക്കാൻ സാധിക്കണമെങ്കിൽ ജാതി സെൻസസ് വേണം. അപ്പോൾ ജാതി സെൻസസ് ഒരു ജനതയെ വിദ്യാഭ്യാസപരമായും സാംസ്കാരികവുമായും ഒക്കെ ഉയർത്തുന്നതിനുള്ള വഴികൾ കണ്ടെത്തുന്നതാണ് ജാതി സെൻസസ് എന്ന് പറയുന്നത്. അപ്പോൾ ആ കാര്യത്തിലൊക്കെ ഞാൻ പ്രതിദാനം ചെയ്യുന്ന പാർട്ടി, ബഹുമാനനായ CT പാർട്ടി, ഞങ്ങളുടെ മുസ്ലിം ലീഗ് അടക്കമുള്ള രാഷ്ട്രീയ പാർട്ടികൾ ആ കാര്യത്തിൽ നിങ്ങളോടൊപ്പമാണ്. ആ കാര്യത്തിൽ നിന്ന് മാത്രമല്ല, നിങ്ങളെ നമ്മുടെ സമൂഹത്തിൽ ഇങ്ങനെ ഏറ്റവും ഉയർന്ന നിലയിൽ എത്തിക്കുന്ന കാര്യത്തിൽ ഞങ്ങളെല്ലാവരും എപ്പോഴും നിങ്ങളുടെ കൂടെ ഉണ്ടായിരിക്കുമെന്ന് ഉറപ്പ് നൽകാൻ കൂടി ഞാൻ ഈ അവസരം വിനിയോഗിക്കുന്നു. AICSC/STO ರಾಜ್ಯಾಧ್ಯಕ್ಷ ಎನ್ ಬಾಬು ನೆಲ್ಲಿಕಟ್ಟೆ ಅಧ್ಯಕ್ಷತೆ ವಹಿಸಿದ್ದರು. ಮಾಜಿ ಸಚಿವ CT ಅಹಮದ್ ಅಲಿ, ಕರ್ನಾಟಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಆರ್ ರಾಜಶೇಖರ, ಜಿಲ್ಲಾಧ್ಯಕ್ಷ ಎ ಲಕ್ಷ್ಮಣ ಪೆರಿಯಡ್ಕ, ರಮೇಶ್ ಬಾರಿಕಾಡ್, ರಾಮಪ್ಪ ಮಂಜೇಶ್ವರ, ಹರಿಚಂದ್ರ ಮುಂತಾದವರು ಮಾತನಾಡಿದರು. AICSTO ರಾಜ್ಯ ಪ್ರಧಾನ ಕಾರ್ಯದರ್ಶಿ PV ನಾಟೇಶನ್ ಚೇರ್ತಲ ಸ್ವಾಗತಿಸಿ ಜಿಲ್ಲಾ ಕಾರ್ಯದರ್ಶಿ ಪೊನ್ನಪ್ಪನ್ ಅಮ್ಮಂಗೋಡ್ ಧನ್ಯವಾದವಿತ್ತರು. ನಂತರ ಸಿಂಪೋಸಿಯಂ ಮಹಿಳಾ ವಿದ್ಯಾರ್ಥಿ ಯುವಜನ ಸಂಗಮ ಮತ್ತು ಸಮಾರೋಪ ಸಮ್ಮೇಳನ ನಡೆಯಿತು. ರಾಜ್ಯ ಉಪಾಧ್ಯಕ್ಷ ಅಡ್ವೊಕೇಟ್ ರಾಮನ್ ಬಾಲಕೃಷ್ಣನ್ ಉದ್ಘಾಟಿಸಿದರು. ಶಿವರಾಮನ್ ತಿರುಮಲ ಅಧ್ಯಕ್ಷತೆ ವಹಿಸಿದ್ದರು. ವಸಂತ ಆಜಕೋಡ್, ನಾರಾಯಣನ್ ಮುಂತಾದವರು ಶುಭ ಹಾರೈಸಿದರು. ಲಕ್ಷ್ಮಣ ಪೆರಿಯಡ್ಕ ಸ್ವಾಗತಿಸಿ ಗಣೇಶನ್ ಪಾಡಿ ಧನ್ಯವಾದವಿತ್ತರು.
ನ್ಯೂಸ್ ಬ್ಯೂರೋ ಕಾಸರಗೋಡು. ದೇಶದ ತುರ್ತು ಸೇವಾ ರಂಗದ ಪ್ರಮುಖ ಆಸ್ಪತ್ರೆ ಸರಪಳಿಯಾಗಿರುವ ಸನ್ರೈಸ್ ಗ್ರೂಪ್ಗೆ ಇನ್ನು ಮುಂದೆ ನೂತನ ಲೋಗೋ. ಸನ್ರೈಸ್ ಹಾಸ್ಪಿಟಲ್ ಗ್ರೂಪ್ನ ಅಡಿಯಲ್ಲಿ ಕಾರ್ಯಾಚರಿಸುತ್ತಿರುವ ಕಾಸರಗೋಡು ಕಾಂಜಂಗಾಡ್ ಆಸ್ಪತ್ರೆಯಲ್ಲಿ ನೂತನ ಲೋಗೋವನ್ನು ಅನಾವರಣಗೊಳಿಸಲಾಯಿತು. ದೇಶದ ತುರ್ತು ಸೇವಾ ರಂಗದ ಪ್ರಮುಖ ಆಸ್ಪತ್ರೆ ಸರಪಳಿಯಾಗಿರುವ ಸನ್ರೈಸ್ ಗ್ರೂಪ್ಗೆ ಇನ್ನು ಮುಂದೆ ನೂತನ ಲೋಗೋ. ಸನ್ರೈಸ್ ಹಾಸ್ಪಿಟಲ್ ಗ್ರೂಪ್ನ ಅಡಿಯಲ್ಲಿ ಕಾರ್ಯಾಚರಿಸುತ್ತಿರುವ ಕಾಸರಗೋಡು ಕಾಂಜಂಗಾಡ್ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಲೋಗೋವನ್ನು ಅನಾವರಣಗೊಳಿಸಲಾಯಿತು. ಕೇರಳದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರೋಗ್ಯ ಸಂರಕ್ಷಣಾ ಸರಪಳಿಯಾಗಿದೆ ಸನ್ರೈಸ್ ಆಸ್ಪತ್ರೆ. ಕೇರ್ ಬಿಯಾಂಡ್ ಕ್ಯೂರ್ ಎಂಬುದು ಗ್ರೂಪ್ನ ಹೊಸ ಧ್ಯೇಯವಾಕ್ಯ. ಉತ್ತಮ ತಂತ್ರಜ್ಞಾನ ಮತ್ತು ಹೆಚ್ಚಿನ ವೈದ್ಯಕೀಯ ವಿಭಾಗಗಳೊಂದಿಗೆ ಆರೋಗ್ಯ ಕ್ಷೇತ್ರವನ್ನು ಉತ್ತಮಗೊಳಿಸುವ ಗುರಿಯನ್ನು ಹೊಸ ಆವಿಷ್ಕಾರದೊಂದಿಗೆ ಸನ್ರೈಸ್ ಗ್ರೂಪ್ ಹೊಂದಿದೆ. ಕಾಸರಗೋಡು ಕಿಮ್ಸ್ ಸನ್ರೈಸ್ ಆಸ್ಪತ್ರೆಯಲ್ಲಿ ಸಮಾಜಕ್ಕಾಗಿ ಮಾದರಿ ಸೇವೆ ಸಲ್ಲಿಸಿದ ಹಸಿರು ಕರ್ಮ ಸೇನೆಯನ್ನು ಸನ್ಮಾನಿಸಲಾಯಿತು. ತದನಂತರ ಹಸಿರು ಕರ್ಮ ಸೇನೆಯ ಸದಸ್ಯರಾದ ಚಿತ್ರ ಗಾಯತ್ರಿ ಕಿಣಿ ಲೋಗೋ ಬಿಡುಗಡೆಯನ್ನು ನೆರವೇರಿಸಿದರು. Keeps us going. This is the dawn of a new chapter, a new identity. Dr. Sunrise Hospital. പുതിയ തുടക്കമാവട്ടെ. ಒಳ್ಳೆ ರೀತಿಯಲ್ಲಿ ಸಹಕರಿಸ್ತಾರೆ, ಒಳ್ಳೆ ಮರ್ಯಾದೆ ಸಹ ಕೊಡ್ತಾರೆ. ಇಲ್ಲಿ ಒಂದು ವೇಸ್ಟ್ ತೆಗೆಯೋರು ಅಂತ ರೀತಿಯಲ್ಲಿ ಅವರು ಒಂದು ದಿವಸ ಎಲ್ಲ ನಮ್ಮನ್ನು ನೋಡಲಿಲ್ಲ. ಅದೇ ರೀತಿ ಇವತ್ತು ಇಲ್ಲಿ ಹಾಸ್ಪಿಟಲ್ನ ಹೊಸ ಲೋಗೋ ಲಾಂಚ್ ಆ ಅವಸರ ನಮಗೆ ಇವರು ಕೊಟ್ಟಿದ್ದಾರೆ, ಕಿಮ್ಸ್ ಹಾಸ್ಪಿಟಲ್ನವರು. ಇದುವರೆಗೆ ನಮ್ಮ ಫ್ಯಾಮಿಲಿಯಲ್ಲಾದರೂ ನಮಗೆ ಇಷ್ಟು ರೆಸ್ಪೆಕ್ಟ್ ಸಿಕ್ಕಿರಲಿಕ್ಕಿಲ್ಲ. ಅಷ್ಟು ರೆಸ್ಪೆಕ್ಟ್ ನಮಗೆ ಇಲ್ಲಿ ಹಾಸ್ಪಿಟಲ್ನಿಂದ ಸಿಕ್ಕಿದೆ. ಅದೇ ರೀತಿ ವಾರ್ಡಲ್ಲಿ ತುಂಬ ಕ್ಲಿನಿಕ್ಗಳು ಇದೇ ಹಾಸ್ಪಿಟಲ್ಲಿ ಕೆಲಸ ಮಾಡೋ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಅವರು ಸಹ ನಮಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸೋದು, ರೆಸ್ಪೆಕ್ಟ್ ಕೊಡೋದು ಮಾಡ್ತಾರೆ. ಆದ ಕಾರಣ ಯಾವ ರೀತಿಯಲ್ಲಿ ಧನ್ಯವಾದ ಹೇಳಬೇಕಂತ ಗೊತ್ತಾಗೋದಿಲ್ಲ ನನಗೆ. ಕಾರ್ಯಕ್ರಮದಲ್ಲಿ ಕಿಮ್ಸ್ ಸನ್ರೈಸ್ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಬಿಎಸ್ ರಾವ್, ಡಾಕ್ಟರ್ ಮಿಥುನ್ ಎಕೆ, ಡಾಕ್ಟರ್ ಅವಿನಾಶ್, ಸಂತೋಷ್, ಸೂರಜ್ ಎಂಬಿವರು ಭಾಗವಹಿಸಿದ್ದರು. ಕಾಂಜಂಗಾಡ್ನಲ್ಲಿ ಚಲನಚಿತ್ರ ತಾರೆ ಶ್ರೀವಿದ್ಯಾ ಮುಲಚೇರಿ ಲೋಗೋವನ್ನು ಬಿಡುಗಡೆ ಮಾಡಿದರು. ಗ್ರೂಪ್ ಮಟ್ಟದ ಉದ್ಘಾಟನೆಯನ್ನು ಕೊಚ್ಚಿ ಸನ್ರೈಸ್ ಆಸ್ಪತ್ರೆಯಲ್ಲಿ ರಾಜ್ಯ ಕೈಗಾರಿಕಾ ಸಚಿವ ಪಿ ರಾಜೀವ್ ನೆರವೇರಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಬಾದಿಯಡ್ಕ ಶ್ರೀ ಭಾರತಿ ವಿದ್ಯಾಪೀಠದಲ್ಲಿ ಸ್ವರೂಪ ಶಿಕ್ಷಣ ಸ್ಮೃತಿ ಕಮ್ಮಟ ಶಿಬಿರ ನಡೆಯಿತು. ಶಿಬಿರದ 7ನೇ ದಿನ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಸ್ವರೂಪ ಅಧ್ಯಯನ ಕೇಂದ್ರದ ಮುಖ್ಯಸ್ಥ ಗೋಪಾಡ್ಕರ್ ಮಾತನಾಡಿದರು. ಬಾದಿಯಡ್ಕ ಶ್ರೀ ಭಾರತಿ ವಿದ್ಯಾಪೀಠದಲ್ಲಿ ಸ್ವರೂಪ ಶಿಕ್ಷಣ ಸ್ಮೃತಿ ಕಮ್ಮಟ ಶಿಬಿರ ನಡೆಯಿತು. 8 ದಿನಗಳ ಶಿಬಿರದ 7ನೇ ದಿನದ ಶಿಬಿರಾರ್ಥಿಗಳನ್ನು ಉದ್ದೇಶಿಸಿ ಸ್ವರೂಪ ಅಧ್ಯಯನ ಕೇಂದ್ರದ ಮುಖ್ಯಸ್ಥ ಗೋಪಾಡ್ಕರ್ ಮಾತನಾಡಿದರು. ಶಿಬಿರದ ವಿದ್ಯಾರ್ಥಿಗಳ ಪಾಲಕರೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕೇವಲ 4 ಗೋಡೆಗಳ ಮಧ್ಯೆಯಲ್ಲ ಜೀವನ, ಕಲಿಯುವುದು ಹೇಗೆ ಎಂಬುದನ್ನು ಕಲಿಸುವುದೇ ಈ ಶಿಬಿರದ ಉದ್ದೇಶವಾಗಿದೆ. ಇದು ಅದಲ್ಲ ಎಂಬುದೇ ನಮ್ಮ ಧ್ಯೇಯ ವಾಕ್ಯವಾಗಿದೆ ಎಂದು ಅವರು ಹೇಳಿದರು. ಮಕ್ಕಳು ಯಾರೂ ಸಾಮಾನ್ಯರಲ್ಲ, ಎಲ್ಲರಲ್ಲೂ ಅಗಾಧ ಶಕ್ತಿ ಇದೆ. ಆ ಶಕ್ತಿಯನ್ನು ಪೂರ್ಣ ಹೊರ ಹಾಕೋದು ಹೇಗೆ ಅಂತ ಹೇಳುವ ಒಂದು ಉದ್ದೇಶಕ್ಕೆ ಸ್ವರೂಪ ನ್ಯಾಷನಲ್ ಡೆವಲಪ್ಮೆಂಟ್ ಎಜುಕೇಷನ್ ಅನ್ನುವ ಒಂದು ಯೋಜನೆಯನ್ನು ಆರಂಭಿಸಿದ್ದೇವೆ. ನ್ಯಾಷನಲ್ ಡೆವಲಪ್ಮೆಂಟ್ ಎಜುಕೇಷನಲ್ಲಿ 10x10 ಅನ್ನೋದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟದ್ದು. ಪ್ರತಿಯೊಬ್ಬ ವಿದ್ಯಾರ್ಥಿ 10 ವಿಷಯಗಳಲ್ಲಿ 10 ವಿಷಯದಲ್ಲಿ ಡೈಲಿ ಡೆವಲಪ್ಮೆಂಟನ್ನು ಅದರ ಶೋವನ್ನು ಮಾಡಬೇಕಂದ್ರೆ ನಿನ್ನೆ ದಿನ ಒಬ್ಬ ವಿದ್ಯಾರ್ಥಿ ತನ್ನ ಇದುವರೆಗಿನ ಡೆವಲಪ್ಮೆಂಟನ್ನು ಶೋ ಮಾಡಿಲ್ಲ. ಶಾಲಾ ಮುಖ್ಯೋಪಾಧ್ಯಾಯ ಸತ್ಯನಾರಾಯಣ ಶರ್ಮಾ ಪಂಜಿತಡ್ಕ ಮಾತನಾಡಿದರು. ಏಪ್ರಿಲ್ 1ನೇ ತಾರೀಕಿನಿಂದ 8ನೇ ತಾರೀಕಿನ ತನಕ ನಮ್ಮ ಶಾಲೆಯಲ್ಲಿ ಸ್ವರೂಪ ಶಿಕ್ಷಣ ಸಂಸ್ಥೆಯ ನೇತೃತ್ವವನ್ನು ವಹಿಸಿದಂತಹ ಶ್ರೀಯುತ ಗೋಪಾಡ್ಕರ್ ಇವರ ತಂಡದ ಸದಸ್ಯರು 8 ದಿವಸಗಳ ಕಾಲ ಶಾಲೆಯ ವಿದ್ಯಾರ್ಥಿಗಳಿಗೆ ವಿಭಿನ್ನ ರೀತಿಯಲ್ಲಿ ಶಿಕ್ಷಣಕ್ಕೆ ಪೂರಕವಾದಂತಹ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದೆ. ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಖಂಡಿತವಾಗಿಯೂ ಕೂಡ 10 ವಿಧದಲ್ಲಿ 10ಕ್ಕಿಂತಲೂ ಹೆಚ್ಚಿನ ವಿಧದಲ್ಲಿ ಮಕ್ಕಳು ಪಠ್ಯ ವಿಷಯಗಳನ್ನು ದೈನಂದಿನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಅನುಭವಿಸಿದಂತಹ ಆ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಎನ್ನುವಂತಹ ಅದ್ಭುತವಾದಂತಹ ಒಂದು ಕ್ಲಿಕ್ ಅಂತ ಹೇಳಬಹುದು. ಅದನ್ನು ಉಣಬಡಿಸ್ತಾ ಇದ್ದೇವೆ ಈ ಹೊತ್ತಿಲ್ಲಿ. ಶಾಲಾ ವ್ಯವಸ್ಥಾಪಕ ಜಯಪ್ರಕಾಶ್, ಪಾಲಕರಾದ ಗಂಗಾಧರ ತೆಕ್ಕೆಮೂಲೆ, ಡಾಕ್ಟರ್ ಬೇಸಿ ಗೋಪಾಲಕೃಷ್ಣ ಭಟ್, ಸುಬ್ರಹ್ಮಣ್ಯ ಭಟ್ ಕೆರೆಮೂಲೆ, ಸುಮಾಡ್ಕರ್, ಅನಂತ ಚಡಗ ಮುಂತಾದವರು ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ದಕ್ನಿ ಮುಸ್ಲಿಂ ಅಸೋಸಿಯೇಷನ್ ವತಿಯಿಂದ ಇಫ್ತಾರ್ ಸಂಗಮ ನಡೆಸಲಾಯಿತು. ಕಾಸರಗೋಡು ಸಿಟಿ ಟವರ್ ಹೋಟೆಲ್ನಲ್ಲಾಗಿತ್ತು ಕಾರ್ಯಕ್ರಮ.
ಕಾಸರಗೋಡು ದಕ್ಕನಿ ಮುಸ್ಲಿಂ ಅಸೋಸಿಯೇಷನ್ ವತಿಯಿಂದ ರಂಜಾನ್ ರಿಲೀಫ್ 2024 ಹಾಗೂ ಇಫ್ತಾರ್ ಸಂಗಮ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾಸರಗೋಡು ಸಿಟಿ ಟವರ್ ಹೋಟೆಲ್ನಲ್ಲಾಗಿತ್ತು ಕಾರ್ಯಕ್ರಮ. ರಂಜಾನ್ ರಿಲೀಫ್ 2024 ಕಾರ್ಯಕ್ರಮವನ್ನು ಡಿಎಂಸಿ ರಾಜ್ಯ ಕೋಶಾಧಿಕಾರಿ ಶಬಾನ್ ಸಾಹಿಬ್ ಉದ್ಘಾಟಿಸಿ ಮಾತನಾಡಿದರು. ಕೆಡಿಎಂಎ ಅಧ್ಯಕ್ಷ ಅಜೀಂ ಮಣಿಮುಂಡ ಅಧ್ಯಕ್ಷತೆ ವಹಿಸಿದ್ದರು. ದೂರವಿರುವ ಸಹಾಯ ಮಾಡಲು ಉದ್ದೇಶವಿರುವಂತಹ ಹಲವಾರು ಸಹೋದರ ಸಹೋದರಿಯರು ನಮ್ಮ ನಡುವೆ ಇರಬಹುದು. ಅವರಿಗೂ ಈ ಒಂದು ನಮ್ಮ ಸಂದೇಶವನ್ನು ಮುಟ್ಟಿದರೆ ಖಂಡಿತವಾಗಿಯೂ ಬರುವ ವರ್ಷಗಳಲ್ಲಿ ಅವರು ನಮ್ಮನ್ನು ಸಹಾಯ ಮಾಡಲಿದ್ದಾರೆ ಹಾಗೂ ಅದರ ಮುಖಾಂತರ ನಾವು ಜನರಿಗೆ ಅದನ್ನು ಮುಟ್ಟಿಸುವಂತಹ ಕಾರ್ಯವನ್ನು ಮಾಡಲಿದ್ದೇವೆ ಎಂದು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಲು ಇಚ್ಛಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾಗಿ ಹಲವಾರು ಸಹಾಯವನ್ನು ನೀಡಿದವರಿದ್ದಾರೆ, ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ನೂರ್ ಮೊಹಮ್ಮದ್ ಶುಕೂರ್, ಅನ್ವರ್, ಅಶ್ರಫ್ ಮೊಗ್ರಾ, ನಿಜಾಮ್ ಮುವ್ವಲ್, ಅಜೀಜ್ ಮೌಲಾನಾ, ಅಶ್ರಫ್, ಆರಿಫ್, ಗುಲ್ಜಾನ್, ರಾಹಿಲ್ ಉಪಸ್ಥಿತರಿದ್ದರು. ಕೆಡಿಎಂಎ ಕಾರ್ಯದರ್ಶಿ ನಾಸರ್ ಕಾನಂಗಾಡ್ ಸ್ವಾಗತಿಸಿ ಶರೀಫ್ ಸಾಹಿಬ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ದುಬೈ ಕೆಎಂಸಿಸಿ ಕಾಸರಗೋಡು ಮಂಡಲ ಸಮಿತಿ ಅಬುಹೇಲ್ ಕೆಎಂಸಿಸಿ ಕೇಂದ್ರ ಕಚೇರಿಯಲ್ಲಿ ಇಫ್ತಾರ್ ಸಂಗಮ ಆಯೋಜಿಸಿತು. ಯುಎಇ ಕೆಎಂಸಿಸಿ ಸಲಹಾ ಸಮಿತಿ ಉಪಾಧ್ಯಕ್ಷ ಎಹ್ಯಾ ತಳಂಗರ ಉದ್ಘಾಟಿಸಿದರು. ದುಬೈ ಕೆಎಂಸಿಸಿ ಕಾಸರಗೋಡು ಮಂಡಲ ಸಮಿತಿ ಅಬುಹೇಲ್ ಕೆಎಂಸಿಸಿ ಕೇಂದ್ರ ಕಚೇರಿಯಲ್ಲಿ ಇಫ್ತಾರ್ ಸಂಗಮ ಆಯೋಜಿಸಿತು. ಯುಎಇ ಕೆಎಂಸಿಸಿ ಸಲಹಾ ಸಮಿತಿ ಉಪಾಧ್ಯಕ್ಷ ಯಹ್ಯಾ ತಳಂಗರ ಉದ್ಘಾಟಿಸಿದರು. ಮುಸ್ಲಿಂ ಲೀಗ್ ಕಾಸರಗೋಡು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎ ಅಬ್ದುಲ್ ರೆಹಮಾನ್ ಮುಖ್ಯ ಅತಿಥಿಯಾಗಿದ್ದರು. ದುಬೈ ಕೆಎಂಸಿಸಿ ಕಾಸರಗೋಡು ಮಂಡಲ ಅಧ್ಯಕ್ಷ ಫೈಜಲ್ ಪಟೇಲ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಧಾನ ಕಾರ್ಯದರ್ಶಿ ಹಸ್ಕರ್ ಚೂರಿ ಸ್ವಾಗತಿಸಿದರು. ದುಬೈ ಕೆಎಂಸಿಸಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಮ್ಜಾ ತೊಟ್ಟಿ, ಉಪಾಧ್ಯಕ್ಷ ಹನೀಫ್ ಚೆರ್ಕಳ, ಕಾಸರಗೋಡು ಜಿಲ್ಲಾಧ್ಯಕ್ಷ ಸಲಾಂ ಕನ್ಯಪಾಡಿ, ಪ್ರಧಾನ ಕಾರ್ಯದರ್ಶಿ ಹನೀಫ್ ಟಿಆರ್, ಪ್ರವಾಸಿ ಲೀಗ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಖಾದರ್ ಹಾಜಿ, ಮುಸ್ಲಿಂ ಲೀಗ್ ಕುಮ್ಡಾಜೆ ಪಂಚಾಯತ್ ಪ್ರಧಾನ ಕಾರ್ಯದರ್ಶಿ ಬಿಟಿ ಅಬ್ದುಲ್ಲಾ ಕುನ್ನಿ, ಕೇರಳ ಸಾಹಿತ್ಯ ಪರಿಷತ್ ಸದಸ್ಯ, ಮಾಪಿಲ ಕಲಾ ಅಕಾಡೆಮಿ ಸಲಹಾ ಸದಸ್ಯ ಪಿಎಸ್ ಹಮೀದ್ ಮುಂತಾದವರು ಮಾತನಾಡಿದರು. ಏರಿಯಲ್ ಮೊಹಮ್ಮದ್ ಕುನ್ನಿ, ಇಕ್ಬಾಲ್ ಎಕೆ, ಖಾದರ್ ಬಿಎಂ, ಮೊಯ್ದೀನ್ ಕುಳಂಗರ, ಶಂಸು, ಅಮೀರ್ ಕೆಬಿ, ಜಿಸಿಸಿ ಕೆಎಂಸಿಸಿ ಸಮಿತಿ ಪದಾಧಿಕಾರಿಗಳಾದ ರಫೀಕ್ ಇಎಂ, ಜಲಾಲ್, ಸಲಾಂಚೆ ರಂಗಾಯಿ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬದಿಯಡ್ಕ ಪ್ರಬುದ್ಧ ಕಲಾ ಕೇಂದ್ರದ ಪ್ರಥಮ ವಾರ್ಷಿಕೋತ್ಸವ ವಿವಿಧ ಕಾರ್ಯಕ್ರಮಗಳೊಂದಿಗೆ ಜರುಗಿತು. ಉದ್ಯಮಿ ಧಾರ್ಮಿಕ ಮುಂದಾಳು ವಸಂತ ಪೈ ಬದಿಯಡ್ಕ ಉದ್ಘಾಟಿಸಿದರು. ಪ್ರಬುದ್ಧ ಕಲಾ ಕೇಂದ್ರದ ಪ್ರಥಮ ವಾರ್ಷಿಕೋತ್ಸವ ವಿವಿಧ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ಜರುಗಿತು. ಬದಿಯಡ್ಕದ ಸಂಸ್ಕೃತಿ ಭವನದಲ್ಲಿ ನಡೆದ ಕಾರ್ಯಕ್ರಮದ ಸಭೆಯನ್ನು ಉದ್ಯಮಿ ಧಾರ್ಮಿಕ ಮುಂದಾಳು ವಸಂತ ಪೈ ಬದಿಯಡ್ಕ ಉದ್ಘಾಟಿಸಿದರು. ಕರಿಂಬಿಲ ಲಕ್ಷ್ಮಣ ಪ್ರಭು ಅಧ್ಯಕ್ಷತೆ ವಹಿಸಿದ್ದರು. ರಂಗಸಿರಿ ಬದಿಯಡ್ಕದ ಅಧ್ಯಕ್ಷ ಡಾಕ್ಟರ್ ಶ್ರೀಶಕುಮಾರ್ ಪಂಜಿತಡ್ಕ, ಬೇಸಿ ಗೋಪಾಲಕೃಷ್ಣ ಭಟ್ ಮುಖ್ಯ ಅತಿಥಿಗಳಾಗಿದ್ದರು. ಈ ಸಂದರ್ಭದಲ್ಲಿ ಕೊಳಲು ವಿದ್ವಾನ್ ಉಪ್ಪಂಗಳ ಶ್ಯಾಮ್ ಭಟ್, ಮೃದಂಗ ವಿದ್ವಾನ್ ಶ್ರೀಧರ್ ರೈ, ಕಲಾಪೋಷಕ ಕೃಷ್ಣ ವೈ ಅವರನ್ನು ಸನ್ಮಾನಿಸಲಾಯಿತು. ರಮೇಶ್ ಮುಳ್ಳೇರಿಯಾ ಪ್ರಾರ್ಥನೆಗೈದರು. ಈ ಸಂದರ್ಭದಲ್ಲಿ ಪವನ್ ಕುಮಾರ್ ಅವರಿಂದ ದಾಸ ಸಂಕೀರ್ತನೆ, ಶ್ಯಾಮ್ ಭಟ್ರಿಂದ ಕೊಳಲು ವಾದನ, ಸಂಗೀತ ವಿದ್ಯಾರ್ಥಿಗಳಿಂದ ವಾದ್ಯೋಪಕರಣಗಳ ವಾದನ, ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೆಯಿತು. ಶಿವಾನಂದ ಉಪ್ಪಳ ಸ್ವಾಗತಿಸಿ ವಿಜಯ್ ಕುಮಾರ್ ಬಾರಡ್ಕ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 4 ತಿಂಗಳು ಪ್ರಾಯದ ಮಗಳನ್ನು ಕೊಲೆ ಮಾಡಿ ತಾಯಿ ಆತ್ಮಹತ್ಯೆಗೈದ ಘಟನೆ. ಪತಿ ಮತ್ತು ಕುಟುಂಬ ಸದಸ್ಯರ ವಿರುದ್ಧ ತನಿಖೆ ಆರಂಭಿಸಿದ ಪೊಲೀಸರು. ಉಪ್ಪಳದಲ್ಲಿ ಹಾಳು ಹಗಲೇ ₹1/2 ಕೋಟಿ ಕಳ್ಳತನ ಮಾಡಿದ ಘಟನೆ. ಕಳ್ಳತನ ತಂಡದೊಂದಿಗೆ ಕಾಸರಗೋಡಿಗೂ ನಂಟು ಇದೆ ಎಂದು ಮಾಹಿತಿ. ಬಿಜೆಪಿ ಸಂಸ್ಥಾಪನಾ ದಿನ. ಮಂಜೇಶ್ವರ ನಿಯೋಜಕ ಮಂಡಲದ ಕೊಡ್ಲಮುಗುರು ಬೂತ್ ಕಚೇರಿಯ ಉದ್ಘಾಟನೆ. ಹುಭಾಷಿಕ ಬುಕ್ಸ್ ಹಾಗೂ ಕಾಸರಗೋಡು ಸಾಹಿತ್ಯ ವೇದಿಯ ಆಶ್ರಯದಲ್ಲಿ ನಡೆಸುವ ಪುಸ್ತಕೋತ್ಸವ. ಇದರ ಭಾಗವಾಗಿ ಏರ್ಪಡಿಸಲಾಗಿದೆ ವೇಣುಕಣ್ಣನವರ ಚಿತ್ರ ಪ್ರದರ್ಶನ. ಆಲ್ ಇಂಡಿಯನ್ ಕಾನ್ಫೆಡರೇಷನ್ ಆಫ್ SC/ST ಕೇರಳ ಚಾಪ್ಟರ್ ರಾಜ್ಯ ವಿಶೇಷ ಸಮಾವೇಶ. ಶಾಸಕ ಗೆನೆ ನೆಲ್ಲಿಕುನವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.